ಹಾಯ್ ಹಲೋ. ಇವತ್ತು ಸಿದ್ಧಾರ್ಥ್ ಅವರು ಅವ್ರ ಮಿಸಸ್ಗೋಸ್ಕರ ಬರ್ತ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನೋಡಿ ಡೆಕೋರೇಷನ್ ಮಾಡ್ತಾ ಇರೋದ್ನ. ನಾನು ಗೊತ್ತು ಯಾಕೆ ಯಾರಪ್ಪನಿರೋ ಫೋಟೋದು ನೋಡಿ ಹೋಟೆಲ್ ಜೋಡಿಸಿದಾರ. ಏಜ್ ವೈಸ್ ನನಗೆ ಗೊತ್ತಿಲ್ಲ ಯಾವ್ಯಾವ ಏಜ್ ಅಂತ. ಆ ಫೋಟೋ ಮದನ್ ಕೊಟ್ಟಿದ್ದಲ್ಲ, ಆ ಫೋಟೋ ಕೆಲವೊಂದು ಫೋಟೋ ಅನ್ಕೊಟ್ಟೆ, ಕೆಲವೊಂದು ಫೋಟೋ ನಂದು ಹುಡುಕ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ಡೇ ದಿವಸ ಆ್ಯಂಡ್ ನಮ್ಮ ಆ್ಯನಿವರ್ಸರಿ ದಿವಸ. ಏನು ಇಷ್ಟೊಂದು ಖುಷಿಯಾಗಿ ಹೇಳ್ತಾಳೆ ಯಪ್ಪ. ಯಾಕಂದರೆ ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಫುಲ್ ಟ್ರಾವೆಲ್ ಮಾಡಿ ಫುಲ್ ಟಯರ್ಡ್ ಆಗಿಬಿಡ್ತಾಳೆ. ಸೊ ಏನೋ ಸರ್ಪ್ರೈಸ್ ಮಾಡಿದಾರಂತೆ ಎಲ್ಲ ಸೇರ್ಕೊಂಡು. ನಮ್ಮ ಕಣ್ಣು ಮುಚ್ಕೊಂಡು ಬೇರೆ ಕರ್ಕೊಂಡು ಬಂದು ರೂಮಲ್ಲಿ ಕೂಡಕ್ಕವ್ರೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ರೂಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಏನು ಮಾಡಿದ್ದಾರೆ ಅಂತ ನಾವು ನಿಮ್ಗೆ ತೋರಿಸ್ತೀವಿ. ಹ್ಞೂ ಗೈಸ್, ನಾನಂತೂ ಸಾಕಾಗ್ಬಿಟ್ಟಿದ್ದೀನಿ. ವ್ಲಾಗ್ನೇ ಈ ರೇಂಜಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಬರ್ಡೇ ಇನ್ಯಾವ ರೇಂಜಿಗೆ ನಾನು ಮಾಡ್ಕೊಬೇಡ ಅಂತ ಎನರ್ಜಿ ಆಗಿರುತ್ತೆ ನೋಡ್ಕೊಳ್ಳಿ. ಡೌಟ್ ಬರ್ತಾಯಿದೆ. ಆ್ಯಂಡ್ ನನ್ನ ಬರ್ತ್ಡೇ ಡ್ರೆಸ್ಸು ಅವತ್ತಿಂದ ಕಷ್ಟಪಟ್ಟು ಹುಡುಕಿ ಈ ಡ್ರೆಸ್ ತಗೊಂಡಿದ್ದೀನಿ. ಇದು ತಗೊಂಡಿದ್ದಾಳೆ. ಸೊ ಫೈನಲಿ ಆಫ್ಟರ್ 7 or 8 ಶಾಪ್ಸ್. ಆದರೆ ಏನಂದರೆ ನಾನು ಈ ಡ್ರೆಸ್ ಹಾಕೊಂಡು ಕೇಕ್ ಕಟ್ ಮಾಡಲ್ಲ ಗೈಸ್. ಯಾಕಂದರೆ ಇದು ನಾನು ಕಟ್ ಮಾಡ್ತಾ ಇರೋ 3rd ಕೇಕ್. 3ನೇ ಕೇಕು. ಬರ್ತ್ಡೇದು 2ನೇ ಕೇಕ್. ಆ್ಯನಿವರ್ಸರಿದು ಒಂದು ಕೇಕ್ ಅಷ್ಟೇ ಗೈಸ್. ಡ್ರೆಸ್ ಏನು ಮಾಡ್ಕೊಂಡು ಆಮೇಲೆ ಸಿಗೋಣ. ಬೈ. ಹಿಯರ್ ಕಮ್ಸ್ ಮೈ ನ್ಯೂ ಡ್ರೆಸ್. ನನ್ನ ಹಸ್ಬೆಂಡ್ ನನಗೋಸ್ಕರ ಸರ್ಪ್ರೈಸ್ ಮಾಡಿರೋದು. ಆದರೆ ಅವ್ನು ಸರ್ಪ್ರೈಸ್ ಫ್ಲಾಪ್ ಮಾಡಿದ್ದೀನಿ ನಾನು. ಏನು ಮಾಡಿದೆ ಹೇಳು ಪಾಪ ನೀನು. ಈ ಡ್ರೆಸ್ನ ನಾನು ಸುಮ್ಮನೆ ಅವಳು ಇಷ್ಟ ಆಗುತ್ತೆ ಅಲ್ಲ ಒಂದು ಚೆಕ್ ಮಾಡಿಬಿಟ್ಟು ಶಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿದ್ದೆ. ನನಗೆ ಇಷ್ಟ ಆಯಿತು. ಚೆಕ್ ಮಾಡಿಸ್ದೆ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಫಸ್ಟು ಚೆನ್ನಾಗಿದೆ ಅಂತ ಎತ್ಕೊಬಿಟ್ರು. ಆಮೇಲೆ ಬರ್ಡೇ ಡ್ರೆಸ್ ಸಿಕ್ತು. ಆಮೇಲೆ ಸಾರಿ ನಾನು ಅದನ್ನು ಮಾತ್ರ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದೆ. ನಾನು ಇದು ಕೇಳಿದೆ, ತಗೊಳ್ಳ ಇದು ಬೇಡವಾ ಅಂತ. ಬೇಡ ಅಂತ ಇಲ್ಲ, ಸರಿ ತಗೊಳ್ತೀನಿ ಅಂತ ಹೇಳಿದ್ಲು. ಆಮೇಲೆ ಬೇಡ ಬಿಡು, ಬರ್ಡೇ ಡ್ರೆಸ್ ಸಿಕ್ತಲ್ಲ ಅಂತ ಅಂದ್ಕೊಂಡು ನಾನು ಮನಸ್ಸಲ್ಲಿ ಓಹೋ ಬರ್ಡೇಗೆ ಗಿಫ್ಟ್ ಕೊಡೋಕ್ಕೆ ಸರ್ಪ್ರೈಸ್ ಕೊಡೋಕೆ ಒಂದು ಡ್ರೆಸ್ ಅಂತ ಅಂದ್ಕೊಳ್ತಿದ್ದೆ. ನೋಡಿದೆ ಬೇಡ ಇದು ಚೆನ್ನಾಗಿದೆ, ಇದು ತಗೊಳ್ಳೋಣ ಅಷ್ಟೇ. ಹಂಗಾಗಿ ಸರ್ಪ್ರೈಸ್ ಫ್ಲಾಪ್ ಆಗೋಯ್ತು. ಏನು ಫ್ಲಾಪ್ ಆಗಿಲ್ಲ, ನನಗಿಷ್ಟ ಆಗಿತ್ತು ಡ್ರೆಸ್ಸು, ನಾನು ಕೊಡಿಸ್ತೀನಿ. ಅದೇ ನಾನೇ ಕೇಳಿ ತಗೊಂಬಿಟ್ಟೆ. ಬನ್ನಿ ಬನ್ನಿ ಬನ್ನಿ. Anniversary.
ಫಸ್ಟ್ ನಮ್ಮ ಡೆಕೋರೇಷನ್ ಹೆಂಗೈತೆ ಹೇಳಿ. ಚೆನ್ನಾಗಿದೆ. ಜಾಗದ ತಕ್ಕನಂಗೆ ಡೆಕೋರೇಷನ್ ಚೆನ್ನಾಗೈತೆ. ಏನಮ್ಮ? ಹ್ಯಾಪಿ ಬರ್ಡೇ ಹೇಳು. ವಿಶ್ ಮಾಡ್ರಾ? ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಕಟ್ ಮಾಡಾ? ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಅದು ಮುಂದೆ ಹೋಗು ನಿಂತ್ಕೊಳ್ಳಿ ನೀ ಅಂತಿದ್ರ ಅಲ್ಲೇ ತಿಂದೆ ಬಂದೆ ಚೇವು ಮೇಲೆ ಹ್ಯಾಪಿ ಬರ್ಡೇ ಟು ಯು. ಚಪ್ಪಾಳೆ ಎಲ್ಲ ಚಪ್ಪಾಳೆ. ಬೇಡ ಮುಗ್ಗದ್ ಬೇಡ. ಏಯ್ ಅವಾಗ ಕುಣಿತಾ ಇದ್ರಳಿ ಹಿಂಗೆ ಆಡ್ರಿ ಇವಾಗ ಚಪ್ಪಲ ಹೊಡೀರಿ. ಫೋಟೋ ಯಾರು ತೆಗಿತಿರೋದು? ನೀವು ತೆಗಿತಿದ್ದ? ನನ್ನ ಫೋನ್ ಇದೆ. ಮತ್ತೆ ಬರ್ತಾವ್ರೆ ಮೇಘ ಹೋರೆ ಹ್ಯಾಪಿ ಬರ್ತ್ಡೇ ಟು ಯು ಜಶುಮನ್ ಜಸ್ಸು ಬರ್ತಾಳೆ ಅಂತ. ಜಶುಮನಿಕಾ ಬಾಜಿ ಟು ಯು ಇಲ್ಲಿ ನೋಡು ಓಕೆ ತಿನ್ಕೊಂಡವಳೆ. ಇಲ್ಲಿ ನೋಡು ಇಲ್ಲಿ ನೋಡು ಅವ ಇಲ್ಲಿ ನೋಡು ಸಾಕು. ಓ, ಇಲ್ಲಿ ನೋಡಿ. ಹಂಗೆ ನೋಡ ಹಂಗೆ ನೋಡ ಸಾಕು. ಅವ ಇಲ್ಲಿ ನೋಡ್ಲೆ ಅವ ಸಿ ಇದಾರ ಇಲ್ಲಿ ನೋಡು ನೀನ್ ನೋಡ ಮಗ ನೀನ್ ನೋಡ ಮಗನೆ. ಎಲ್ಲ ನಿಂತ್ಕೊಬಿಡ್ರಿ. ಇಲ್ಲಿ ನೋಡ್ರಿ ಬೇಡ ಇಲ್ಲಿ ಇಲ್ಲಿ ನನ್ ಪಿಂಚ್ ಬೇಡ. ಬೇಡವಾ? ಏನಾಯ್ತು ಇದು ಬಿಚ್ಬಿಡ್ಲ? ಹ್ಯಾಪಿ ಬರ್ಡೇ ಒಂದು ಸೆಕೆಂಡ್. ಹ್ಯಾಪಿ ಬರ್ಡೇ ಚಂದು. ತುರುಕ್ಬಿಟ್ರಾ? ನಿಮ್ದೆಲ್ಲ ಮತ್ತೆ ಬನ್ನಿ ಕೊಡ್ತೀನಿ. ಆಕ್ಷನ್. ಹ್ಯಾಪಿ ಇದೆಲ್ಲ ಹ್ಯಾಪಿ ಮೂಮೆಂಟ್. ಆರ್ಟಿಸ್ಟ್ ಎಲ್ಲ ಅವ್ರದ್ದು ಬಿಟ್ಟು ಜಿಂಗಲ್ ಇಲ್ಲಿ ನೋಡಿ ಮಗ ಈ ಕಡೆಗೆ ಹಿಂಗ್ ಹೊಡಿಬೇಕು ಅದನ್ನ ಹಿಂಗ್ ಹೋಗೋದು. ರೆಡಿ. ಸ್ಟಾರ್ಟ್ ಮಾಡಿ ಮತ್ತೆ. ಹ್ಯಾಪಿ ಆನಿವರ್ಸರಿ. ಇರ್ಲಿ ಇರ್ಲಿ ಅವ್ರೆ ಆಮೇಲೆ ಮಾಡಾರೆ. ಹಾ ಅಂಟತ್ತವೆ ತೆಗಿಲ್ಲ ಅಂಟ. ಹಾ ಮಾಡಿ ನೀವು ವಿಡಿಯೋ ಮಾಡ್ತಿದ್ದೆ ಕಂದ. ಚಪ್ಪಾಳೆ ಚಪ್ಪಾಳೆ ಮಾಡಿ. ಹಿಂಗಿತ್ತು ನಮ್ಮ ಬರ್ಡೇ ಬ್ಲಾಗ್. ಬೇಟ ಟಯರ್ಡ್ ಆಗಿದೆ, ರೆಡ್ ಆಗಿಬಿಟ್ಟಿದ್ದಾವೆ.
ಆಫ್ ಮಾಡಬಹುದು ಸರಿ. ಹೆಂಗನಿಸ್ತು ನನ್ನ ಬರ್ಡೇ? ಫುಲ್ ಹೆಕ್ಟಿಕ್ ಆಗಿತ್ತು. ಬೆಳಿಗ್ಗೆ ಸೆಲೆಬ್ರೇಟ್ ಮಾಡಿ 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 ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ನನಗೂ ಸುಸ್ತಾಗಿದೆ, ಕಣ್ಣೆಲ್ಲ ಕೆಂಪುಗಾಗ್ಬಿಟ್ಟವೆ. ಬರ್ಡೇ ಮುಗೀತಲ್ವಾ? 12 ಗಂಟೆ ಆಯ್ತಾ ಪಾಪ? ಇನ್ನು 20 ಮಿನಿಟ್ಸ್ ಇದೆ ನನ್ನ ಬರ್ಡೇಗೆ. ಇನ್ನು ಯಾರು ಗಿಫ್ಟ್ ಕೊಡೋರು ಇದ್ರೆ 24 ಅವರ್ ಫುಲ್ ಸೈಕಲ್ ಮಾಡೋಣ ಅಂತಾರ. ಅಷ್ಟೇ guys. ನನಗಂತೂ ಫುಲ್ ಖುಷಿ ಆಯಿತು. ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಬರ್ಡೇ ಆ್ಯನಿವರ್ಸರಿ ಎಲ್ಲ ಸಖತ್ತಾಗಿತ್ತು. ಮುಗೀತು. ಫುಲ್ ಡ್ಯಾಡಿ ಹೆಂಗನ್ನಿಸ್ತು ನನ್ನ ಬರ್ಡೇ? ಮದನ್ ಹೆಂಗನ್ನಿಸ್ತು ನನ್ನ ಬರ್ಡೇ? ಚೆನ್ನಾಗಿತ್ತು. ಅಣ್ಣ ಹೆಂಗನ್ನಿಸ್ತು ನನ್ನ ಬರ್ಡೇ? ನಿನ್ನಷ್ಟೇ ಸುಂದರವಾಗಿತ್ತು, ಚೆನ್ನಾಗಿತ್ತು. ಅಣ್ಣ ಕವಿತೆ ಬರ್ದುಬಿಡ್ತಾನೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಮಾತೆ ಕೇಳಿಸ್ಕೊಳ್ಳೋರು ಯಾರು ಇಲ್ಲ, ಎಲ್ಲ ಬಿಸಿ ಇದ್ದಾರೆ ಡೆಕೋರೇಷನ್ ಪಿಕ್ಚರ್ನಲ್ಲಿ. ಸೊ ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದು ಒಂದು ಚಿಕ್ಕ ವ್ಲಾಗ್ ಆಗಿದೆ ಗೈಸ್. ನಾನು ಮೆಹಂದಿ ಹಾಕ್ಸ್ಕೊಂಡೆ, ನಮ್ಮ ಗಂಡ ಮೆಹಂದಿ ಹಾಕ್ಸ್ಕೊಂಡೆ. ಓಕೆ, ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. Thank you so much. Lots of love. Bye bye. Good night, guys. ಎಲ್ಲ ವ್ಲಾಗ್ಸ್ ಲೇಟ್ ಆಗಿ ಅಪ್ಲೋಡ್ ಆಗುತ್ತೆ ಅನ್ಸುತ್ತೆ, ಟೈಮ್ ಸಿಗಲ್ಲ. ಸೊ ಇರೋದು ಇನ್ನೊಂದು 4 ದಿನ ಟೈಮ್ ನಮಗೋಸ್ಕರ ಇಂಡಿಯಾದಲ್ಲಿ. ಸೊ ಇಂಡಿಯಾದಿಂದ ಹೋದ್ಮೇಲೆ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.